ಎಲ್ಲರಿಗೂ ನಮಸ್ಕಾರ. ಆನಂದೋಡೆ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಸೊ ಇತ್ತೀಚೆಗೆ ಸ್ಯಾಂಡಲ್ವುಡ್ನಲ್ಲಿ ಭಾವ ಭಾವ ಅನ್ನೋ ವರ್ಡ್ ತುಂಬಾ ಸದ್ದು ಮಾಡ್ತಾ ಇದೆ. ಸೊ ನೀವೆಲ್ಲ ಮಾತಾಡಿರೋ ಮಟ್ಟಿಗೆ ನೋಡ್ಬೇಕಂದ್ರೆ ಈ ಬ್ರೋ, ಮಗ, ಮಚ್ಚ, ಸೊ ಇದೆಲ್ಲ ವರ್ಡ್ಸ್ ಯೂಸ್ ಮಾಡಿದ್ದೀರಾ. ಸೊ ಇನ್ನು ಮುಂದೆ ಏನಿದ್ರು ಭಾವ ಭಾವ ಅಂತ ಮಾತ್ರ ಯೂಸ್ ಮಾಡಬೇಕಾಗತ್ತೆ. ಸೊ ಏನಕ್ಕೆ ಅಂದರೆ ನಮ್ಮ ಸಿಟಿ ಲೈಫ್ ಚಿತ್ರದ ಭಾವ ಭಾವ ಅನ್ನೋ ಒಂದು ಹಾಡನ್ನ ಸೆನ್ಸೇಷನಲ್ ಆಗಿ ಕ್ರಿಯೇಟ್ ಮಾಡಿರುವಂಥ ರ್ಯಾಪರ್ ಅಂಕಿತ್ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಹಾಯ್ ಅಂಕಿತ್ ಸರ್, ವೆಲ್ಕಮ್ ಟು ದಿ ಶೋ. ಯೋ ವಾಟ್ಸಪ್ ಎಲ್ರಿಗೂ ನಮಸ್ಕಾರ. ಸೊ ನಮಸ್ಕಾರ ಮ್ಯಾಮ್. ಹಾಯ್, ನಮಸ್ತೆ ಸರ್. ಹೇಳಿ, ಸೊ ಈಗ ಅಂಕಿತ್ ಅಂದರೆ ರ್ಯಾಪರ್ ಅಂತ ಇತ್ತೀಚೆಗೆ ಎಲ್ಲರಿಗೂ ಕಾಣಿಸ್ಕೊಳ್ತಾ ಇದ್ದೀರಾ. ಸೊ ಹೇಗೆ ನಿಮ್ಮ ಒಂದು ಜರ್ನಿ ಸಿಟಿ ಲೈಫ್ಸಲ್ಲಿ ಹೇಗೆ ಸ್ಟಾರ್ಟ್ ಆಯಿತು? ಇದು ಹೇಗೆ ಸ್ಟಾರ್ಟ್ ಆಯಿತು ಅಂತ ಹೇಳಕ್ ಹೋದ್ರೆ, ಸೊ ನಂದೊಂದು ರೀಸೆಂಟಾಗಿ ಒಂದು ಜಾನಲ್ಲಿ ನಂದೊಂದು ಸಾಂಗ್ ಬರುತ್ತೆ, ವಾರ್ ರೆಡಿ ಅಂತ ಒಂದು ರ್ಯಾಪ್ ಸಾಂಗ್ ಬರುತ್ತೆ. ಸೊ ಆ ವಾರ್ ರೆಡಿ ಸಾಂಗಲ್ಲಿ ಆ ಸಾಂಗ್ ತುಂಬ ವೈರಲ್ ಆಗುತ್ತೆ. ಈ ರ್ಯಾಪ್ ಸೀನಲ್ಲಿ ಅದು ತುಂಬ ವೈರಲ್ ಆಗಿರುತ್ತೆ, ಮತ್ತು ನಾರ್ಮಲ್ ಆಡಿಯನ್ಸ್ಗೂ ಸ್ವಲ್ಪ ರೀಚ್ ಆಗಿರುತ್ತೆ. ಅದರಲ್ಲಿ ಒಂದು ಪಾರ್ಟ್ ಇದೆ, ಅದು ನನ್ನ ಮನೆಯಲ್ಲಿ ಮಾತಾಡುವಂಥ ಒಂದು ಭಾಷೆ ಅದು. ಓಕೆ, ಆ ಭಾಷೆಯಲ್ಲಿ ಒಂದು 8 ಲೈನ್ ಆಡಿದೆ ಅದು. ನಂಗೆ ತಿಂಡ್ರದ್ದು ಶೀಶ್ಕಳಿ ಬಡಕ್ ಮಾವು ಹೆಂಗೇರಿ ಅರ್ಕೆರೆ ಅಪ್ಪಡೇನೆ ಹುಳಿ ಮಾವು ಸುಡ ಕಳಿ ಹಿಂಗ್ ರೆಡಿ ಆಗಿಕ್ಕುದು ಪಕ್ಕದಲ್ಲಿ ಬಾಡೊಂಕು ಬೇಯ್ತಾ ಇಕ್ಕುದು ಆಡಿದೆ ನಾನು. ಸೊ ಅದು ರೀಲ್ಸಲ್ಲಿ ಆಗಿದಾಗ ಹೆವಿ ವೈರಲ್ ಆಗ್ಬಿಡ್ತು. ಅದು ಆಲ್ಮೋಸ್ಟ್ ಆಲ್ ಅದು 1.3 ಮಿಲಿಯನ್ ಏನೋ ಓಡಿತ್ತು ಇನ್ಸ್ಟಾದಲ್ಲಿ. ಸೊ ಅದರಿಂದ ಸ್ವಲ್ಪ ಪೂರಾ ರೆಕಗ್ನೈಸೇಷನ್ ಆದೆ ನಾನು. ಸೊ ಒಂದಿನ ವಿಜಯಣ್ಣ ಅದು ನೋಡ್ತಿದ್ರಂತೆ ಆ ಸಾಂಗ್ನ. ಸೊ ನೋಡಿದಾಗ ಅದು ಇನ್ನೊಂದೇನೆಂದರೆ, ವಿಜಯಣ್ಣ ಬಂದ್ಬಿಟ್ಟು ಹುಟ್ಟೂರು ಬಂದು ಆನೇಕಲ್ಲವರು. ಸೊ ಅಲ್ಲಿ ಮಾತಾಡೋವಂಥ ಒಂದು ಭಾಷೆ ಅದು. ಸೊ ಆ ಸರೌಂಡಿಂಗ್ ಮಾತಾಡುವಂಥ ಭಾಷೆ ಅಲ್ಲ, ವಿಜಯಣ್ಣಗೆ ತುಂಬ ಹತ್ರವಾದ ಒಂದು ಭಾಷೆ ಅದು. ಸೊ ಆವಾಗ ವಿಜಯಣ್ಣ ಬಂದ್ಬಿಟ್ಟು ಅವ್ರ ಟೀಮ್ ಕಾಂಟ್ಯಾಕ್ಟ್ ಮಾಡಿದ್ರು ನಮ್ಮನ್ನ, ಕಲೆ ಕ್ರಿಮಿನಲ್ಸ್ ಅಂತ ನಮ್ದೊಂದು ಟೀಮ್ ಇದೆ. ಸೊ ಅದಕ್ಕೆ ಅಫಿಷಿಯಲ್ ಆಗಿ ಮೇಲ್ ಥ್ರೂ ಆಗಲಿ ಇನ್ಸ್ಟಾ ಥ್ರೂ ಆಗಲಿ ನಮಗೆ ಮೆಸೇಜ್ ಡ್ರಾಪ್ ಆಗಿತ್ತು. ಸೊ ಆವಾಗ ನಮಗೆ ಕಾಂಟ್ಯಾಕ್ಟ್ ಬಿಲ್ಡ್ ಆಗಿ ವಿಜಯಣ್ಣ ಒಂದ್ಸರಿ ಆಫೀಸಿಗೆ ಕಳಿಸಿ, ಸೊ ಈ ಥರ ಮಗ ಸೂಪರಾಗಿ ಮಾಡಿದ್ಯಾ, ಸಕ್ಕತ್ತಾಗಿ ಇಷ್ಟ ಆಯ್ತು ನನಗೆ ಅಂತ ಹೇಳಿ ಆ ಸಾಂಗ್ ಪ್ಲೇ ಮಾಡಿ, ನಮ್ಮ ಮುಂದೆ ಸಾಂಗ್ ಪ್ಲೇ ಮಾಡಿ ಸಾಂಗಿಗೆ ವೈಬ್ ಮಾಡ್ತಿದ್ರು ವಿಜಯಣ್ಣ. ವಾರ್ ರೆಡಿ ಸಾಂಗ್ಗೆ ವೈಬ್ ಮಾಡ್ತಿದ್ರು. ಆಮೇಲೆ ತುಂಬ ಇಷ್ಟಪಟ್ಬಿಟ್ಟಿದ್ರು ಸಾಂಗು. ಅದಾದಮೇಲೆ ನನಗೆ ಹೇಳಿದ್ರು, ಮಗ ನನಗೊಂದು ಇದು ಮಾಡ್ಕೊಡ್ಬೇಕು, ಒಂದು ಸಾಂಗ್ ಮಾಡಬೇಕಿತ್ತು ಅಂತ. ನಾವು ಸುಮ್ಮನೆ ಕ್ಯಾಶುವಲ್ ಆಗಿ ಕರೆದೇನೋ ಆಪರ್ಚುನಿಟಿ, ಸುಮ್ಮನೆ ಒಂದು ಶಬಾಷ್ ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳೋದಕ್ಕೇನೋ ಕರೆಸಿದ್ದಾರೆ ಅಂದ್ಕೊಂಡಿದ್ದೆ. ಬಟ್ ಈ ಥರ ದೊಡ್ಡ ಮಟ್ಟದಲ್ಲಿ ಆಪರ್ಚುನಿಟಿ ಕೊಡ್ತಾರೆ ಅಂತ ಗೊತ್ತಿರಲಿಲ್ಲ. ಸೊ ಹಿಂಗೆ ಈ ಥರ ಇದೊಂದು ಜರ್ನಿ ಸ್ಟಾರ್ಟ್ ಆಗಿದ್ದು. ಸೊ ಇದಾದಮೇಲೆ ವಿಜಯಣ್ಣ ಬಂದ್ಬಿಟ್ಟು ಹೇಳಿದ್ರು, ನನಗೊಂದು ಡ್ರಾಫ್ಟ್ ಬೇಕಿತ್ತು, ಒಂದು ಸಾಂಗ್ ನನಗೆ ಮಾಡ್ಕೊಡ್ಬೇಕಿತ್ತು, ನಿಮ್ಮ ಭಾಷೆಲಿ ಒಂದು ಸಾಂಗ್ ಬರೀ ಅಂತ ಹೇಳಿದ್ರು. ಅಲ್ಲೇ ಕೂತಿ ಒಂದು 8 ಲೈನ್ ಬರೆದೆ. ಅಣ್ಣನಿಗೆ ಒಂದು 8 ಲೈನ್ ಬರೆದುಕೊಟ್ಟೆ. ಸ್ಟಾರ್ಟಿಂಗೇ ಭಾವ ಅಂತ ಬರ್ಕೊಟ್ಟಿದ್ದೆ. ಯಾಕಂದರೆ ಕ್ಯಾಶುವಲ್ ಆಗಿ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಇದ್ದೀರಿ, ಕೊಲೀಗ್ಸ್ ಎಲ್ಲ ಕಾಲೇಜ್ ಡೇಸಲ್ಲೆಲ್ಲ ನಾವೇನಂದರೆ ನಾರ್ಮಲ್ ಆಗಿ ಏನು ಬಾ ಹೋಗಿ ಬರೋಣ, ಹಂಗೆ ಟೀ ಕುಡ್ಕೊಂಬರೋಣ, ನಾವು ನಾರ್ಮಲಾಗಿ ಕರೆಯೋ ಭಾಷೆ ಅದು. ಹಂಗೆ ಕರಿತಾ ಕಾಲೇಜಿಂದ ಕರಿತಾ ಇದು ಸಾಂಗಲ್ಲಿ ಫಸ್ಟು ತಲೆಗೆ ಬಂದಿದೆ ಅದು ಭಾವ ಅಂತ. ಈ ಸಾಂಗ್ ಈ ಥರ ಕೊಟ್ಟರೆ ಟ್ರೆಂಡಿ ಆಗಿರುತ್ತೆ ಅಂತ ನನ್ನ ತಲೆಯಲ್ಲಿ ಒಂದಿತ್ತು. ಸೊ ಆವಾಗ ಭಾವ ಅಂತ ವಿಜಯಣ್ಣ ಕಳಿಸಿದ್ದಕ್ಕೆ, ವಿಜಯಣ್ಣ ಫಸ್ಟ್ ಒಂದು ಡ್ರಾಫ್ಟ್ ಮಾಡಿ ವಿಜಯಣ್ಣ ಕಳಿಸಿದ್ರಿ. ವಿಜಯಣ್ಣ ಇಷ್ಟ ಆಗ್ಬಿಡ್ತದು. ಇಷ್ಟ ಆಗಿ ಆಮೇಲೆ ಈ ಪ್ರೋಸೆಸ್ ಎಲ್ಲ ಒಂದೊಂದೇ ಪ್ರೋಸೆಸ್ ಮಾಡಿ ಈ ಥರ ಸಾಂಗ್ ಈ ಥರ. ಸೊ ನೀವು ಹೇಳಿದ್ರಿ ಇನ್ಸ್ಟೆಂಟ್ ಆಗಿ ಸರ್ ಮುಂದೆನೆ ಒಂದು 8 ಲೈನ್ ಬರ್ತದೆ. ಆ 8 ಲೈನ್ ಯಾವುದು ಅಂತ ನಿಮ್ಗೆ ಅದು ನಂಗೆ ಅಷ್ಟೊಂದು ಗ್ಯಾಪ್ನೆಲ್ಲ, ಆದರೆ ಬಟ್ ಈ ಭಾವ ಅಂತ ಬರ್ದಿದೆ. ಮತ್ತೆ ಈ ಸಿರ್ಕಿ ಸವಾಸು ಶೇಕ್ ಮಾಡ ಕುಟ್ಟೆ ಬೋರ್ಡ್ ಮೊಟ್ಟೆ ಅಂತ ಅದೊಂದು ಸಿರ್ಕಿ ಸವಾಸು ಅದೆಲ್ಲ ಏನೋ ಒಂದೇನು ಅಂದರೆ ವಿಜಯಣ್ಣ ಮುಂದೆ ಯಾವ ಥರ ಬರ್ದಿದೆ ಅಂದರೆ, ಒಂದೊಂದು ಪಾಯಿಂಟ್ಸು ವಿಜಯಣ್ಣ ಯಾವ್ದಾದ್ರು ಹೇಳ್ತಾರೋ ಅದೊಂದು ಪಾಯಿಂಟ್ಸ್ ಇಟ್ಕೊಂಡು ಅದನ್ನ ಒಂದು ಪಾಯಿಂಟ್ಸ್ ಆಗಿ ಬರ್ದಿದ್ದೆ ನಾನು. ಸೊ ಅದಾದಮೇಲೆ ಮನೆಗೆ ಹೋಗಿ ಕುತ್ಕೊಂಡು ನನಗೊಂದು ಡ್ರಾಫ್ಟ್ ಕಳಿಸು ಅಂತ ಹೇಳಿದಾಗ ಒಂದೇ ದಿನದಲ್ಲಿ ಒಂದು ಫುಲ್ ಸಾಂಗ್ ಮಾಡಿ ಕಳಿಸಿದೆ ವಿಜಯಣ್ಣಗೆ. ಸೊ ಒಂದೇ ದಿನದಲ್ಲಿ ರೆಡಿ ಆಗಿರೋಂಥ ಒಂದು ಸಾಂಗ್. ಅದಾದ್ಮೇಲೆ ಏನಾಯ್ತು, ವಿಜಯಣ್ಣಗೆ ಕರೆಕ್ಷನ್ಸ್ ಮಾಡಬೇಕಿತ್ತು. ಯಾಕಂದರೆ ಈ ಭಾಷೆ ಬರೀ ನಮ್ಮ ಲ್ಯಾಂಗ್ವೇಜಲ್ಲೇ ಮಾಡ್ತಿದ್ರೆ ಸೊ ಜನರಿಗೆ ತಗೊಳಕ್ಕೆ ಕಷ್ಟ ಆಗುತ್ತೆ. ಯಾಕಂದರೆ ನಮ್ಮ ಭಾಷೆ ಒಂದು ಸ್ವಲ್ಪ ಜನ ಗೊತ್ತಿರುತ್ತೆ, ಎಲ್ರಿಗೂ ಗೊತ್ತಿರಲ್ಲ. ಸೊ ಇದ್ರ ಜೊತೆ ಕನ್ನಡನ ಆ್ಯಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಲ್ಯಾಂಗ್ವೇಜಸ್ ಎಲ್ಲ ಆ್ಯಡ್ ಮಾಡಿಸಿ ವಿಜಯನೇ ಒಬ್ಬರು ಕೊಟ್ಟಿದ್ದು ಪ್ರತಿಯೊಂದು. ಈ ಥರ ಬೇಕು, ಈ ಥರ ಜಿನ್ಸಿ ಕಿಡ್ಸ್ಗೆ ಈ ಥರ ಕೊಡಬೇಕು ಅಂತೇಳಿ ವಿಜಯಣ್ಣನೇ ಒಂದೊಂದು ಕೂತ್ಕೊಂಡು ಈ ಥರ ಬೇಕು. ಬಟ್ ಲಿರಿಕ್ಸ್ ಎಲ್ಲ ಫುಲ್ಲು ಮುಂಚೆ ಬರ್ದ್ಬಿಟ್ಟಿದೆ. 5 to 6 ವೇರಿಯೇಷನ್ ಸಾಂಗ್ಸ್ ಕಳಿಸಿದೆ ವಿಜಯಣ್ಣಗೆ. ಸೊ ಅದರಲ್ಲಿ ಒಂದೊಂದೇ ಪಿಕ್ ಮಾಡಿ ಯಾವ್ದು ಚೆನ್ನಾಗಿದೆ ಅಂತ ಎಲ್ಲ ಪಿಕ್ ಮಾಡಿ, ಸೊ ಅದರಿಂದ ಸ್ಟಾರ್ಟ್ ಆಗಿದ್ದು.
ಸೊ ಈ ಫುಲ್ ಸಾಂಗ್ ಎಲ್ಲ ವಿಜಯಣ್ಣ ಸೆಟ್ ಮಾಡಿ ಸ್ಟ್ರಕ್ಚರಿಂಗ್ ಮಾಡಿ ಒಂದು 3-4 ದಿವಸ ಮನೆ ಹತ್ರ ಹೋಗೋದು ಬರೋದು ಇದು ಕರೆಕ್ಷನ್ಸ್ ಮಾಡಿಕೊಂಡು ಸೊ ಈ ಥರ ಹಿಂಗೆ ಕ್ಯಾರಿ ಆಗಿದ್ದು. ಓಕೆ, ಸೊ ನೀವು ಬರೆದಿರೋಂಥ ಹಾಡಿಗೆ ಚರಣ್ ರಾಜ್ ಅವರು ಮ್ಯೂಸಿಕ್ ಮಾಡಿದ್ದಾರೆ. ಸೊ ಚರಣ್ ರಾಜ್ ಅವ್ರ ಬಗ್ಗೆ ಮಾತಾಡೋದಾದ್ರೆ ಆಲ್ರೆಡಿ ಇವಾಗ ಇಂಡಸ್ಟ್ರಿಯಲ್ಲಿ ತುಂಬ ಟಾಪ್ ಲಿಸ್ಟಲ್ಲಿ ಇರೋವಂಥ ಒಂದು ಮ್ಯೂಸಿಕ್ ಡೈರೆಕ್ಟರ್. ಸೊ ಅವ್ರ ಬಗ್ಗೆ ಹೇಳೋದಾದ್ರೆ ನಿಜ ಆನೆಸ್ಟ್ಲಿ ಹೇಳ್ಬೇಕಂದ್ರೆ ಮ್ಯಾಮ್ ನಾನು ಚರಣ್ ಸರ್ ದೊಡ್ಡ ಫ್ಯಾನ್. ಆನೆಸ್ಟ್ಲಿ ನಾನು ಚರಣ್ ಸರ್ ಸ್ಟಾರ್ಟಿಂಗ್ ಮೀಟ್ ಆದಾಗ ಒಂದ್ಸರಿ ಕಾಲ್ ಮಾಡಿದ್ರು ನನಗೆ. ಅದೇ ಟೈಮ್ ನಾನು ಆಫೀಸ್ಗೆ ಹೋಗ್ತಿದ್ದೆ. ಆಫೀಸ್ಗೆ ಹೋಗೋ ಟೈಮಲ್ಲಿ ಚರಣ್ ಸರ್ ನನಗೆ ಬಿಜಿ ಸರ್ ಹೇಳಿದ್ರು ಈ ಥರ ಚರಣ್ ಅವರು ಕಾಲ್ ಮಾಡ್ತಾರೆ, ನಂಬರ್ ಕಳಿಸಿದ್ದೀನಿ ನಿಂದು, ನೀನೊಂದ್ಸರಿ ಮೆಸೇಜ್ ಹಾಕಿರೋ ಅವ್ರಿಗೆ, ಈ ಸಾಂಗ್ ಬಗ್ಗೆ ಡಿಸ್ಕಸ್ ಮಾಡ್ತಾರೆ, ಅವ್ರು ಏನೇನು ಕೇಳ್ತಾರೋ ಎಲ್ಲ ಕಳಿಸ್ಬಿಡು ಅಂತ ಹೇಳಿದ್ರು. ಸೊ ನಾನು ಹಿಂಗೆ ರೆಡಿ ಆಗಿಬಿಟ್ಟು ಆಫೀಸ್ಗೆ ಹೋಗ್ತಿದ್ದೀನಿ. ಆ ಟೈಮಲ್ಲಿ ಕಾಲ್ ಬಂತು ಚರಣ್ ಸರ್ದು. ನನಗೆ ಶಾಕು. ನನಗೆ ಯಾಕಂದರೆ ಫ್ಯಾನ್ ಬಾಯ್ ಅದೇ ಇರುತ್ತಲ್ಲ ಒಬ್ರಿಗೆ ಈ ಥರ ಇವ್ರ ಜೊತೆ ವರ್ಕ್ ಮಾಡಬೇಕು ಅಂತ. ನನಗೆ ಆವಾಗಿಂದನೂ ಮುಂಚೆಯಿಂದನೂ ನನಗಿತ್ತು ವರ್ಕ್ ಮಾಡಬೇಕು ಇವ್ರ ಜೊತೆ ಅಂತ. ಆವಾಗ ಕಾಲ್ ಮಾಡಿಬಿಟ್ಟು ಅಂಕಿತ್ ಹೆಂಗಿದೆಯಾ ಅಂತ ಹೇಳಿದ್ರು. ನನಗೆ ಒಂಥರ ಮಾತಾಡೋಕ್ಕೆ ಗಾಬರಿ ಆಗೋದೆ ಫುಲ್ಲು. ಸೊ ಬೈಕಿಂದ ಇಳಿದು ಸೈಡ್ಗೆ ಹೋಗಿ ನಿಂತ್ಕೊಂಡು ಸರ್ ಆಯ್ ಸರ್ ಅಂತೆಲ್ಲ ನನಗೆ ಏನು ಮಾತಾಡ್ಬೇಕಂತಲೇ ಗೊತ್ತಿಲ್ಲ. ಆಮೇಲೆ ಈ ಥರ ಸ್ವಲ್ಪ ಏನೇನೋ ಕೆಲಸ ಹೇಳಿದ್ರು, ಅದು ಸ್ವಲ್ಪ ಅದು ಕಳಿಸು ಇದು ಕಳಿಸು ಅಂತ. ಮತ್ತು ನಮ್ಮ ಟೀಮಿಗೆ ಕಾಂಟ್ಯಾಕ್ಟ್ ಮಾಡಿದ್ದಕ್ಕೆ ಅವರೆಲ್ಲನೂ ಶೇರ್ ಮಾಡಿ ಅಂದರೆ ನನಗೇನಂದರೆ ನನ್ನ ಮುಂಚೆ ಒಂದು ಸುಮಾರು ಟ್ರ್ಯಾಕ್ಸ್ ಮಾಡ್ತಿದ್ದೆ ನಾನು ರ್ಯಾಪ್ ಸಾಂಗ್ಸಲ್ಲಿ. ನಂದು ಅದು ಒಂದು EP ರಿಲೀಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಅಂದರೆ ಆಲ್ಬಮ್ ಸಾಂಗ್ಸ್ ಇಷ್ಟು ಒಂದು ರ್ಯಾಪ್ ಸಾಂಗ್ಸಲ್ಲಿ ಒಂದೇ ಸಲ ಬಿಡೋ ಥರ ಅದೊಂದು EP ಅಂತಾರೆ, ಅದಕ್ಕೆ ಒಂದು 6 to 7 ಸಾಂಗ್ಸ್ ಬಿಡಬೇಕು ಅಂದ್ಕೊಂಡಿದ್ದೆ. ಅದು ಚರಣ್ ಸರ್ ಹತ್ರ ರಿಲೀಸ್ ಮಾಡ್ಸೋಣ, ಏನಾದರೂ ಆಗಿ ಚರಣ್ ಸರ್ ರಿಲೀಸ್ ಮಾಡ್ಸೋಣ, ಯಾಕಂದ್ರೆ ನನಗೆ ಅವ್ರ ಇಷ್ಟ ನನಗೆ ಅಂದ್ಬಿಟ್ಟು ಎಲ್ಲ ಏನೋ ಪ್ಲ್ಯಾನ್ ಮಾಡಿದ್ರಿ. ನೋಡಿದ್ರೆ ಲಾಸ್ಟಿಗೆ ಅವ್ರ ಹತ್ರನೇ ಕೆಲಸ ಮಾಡೋ ಒಂದು ಭಾಗ್ಯ ಸಿಕ್ತು. ಅಂದರೆ ಇದು ನನಗೇನೋ ಒಂದು ಕನಸ, ಇನ್ನೂ ನನಗೇನೋ ಕನಸ, ಇದು ಇಲ್ಲಿ ಕುತ್ಕೊಂಡಿದ್ದು ಇನ್ನೂ ಕನಸ ನನಗೆ ಅಂತ ಅನಿಸ್ತಿದೆ. ನನಗೆ ತುಂಬ ಖುಷಿ ಆಯ್ತು ಚರಣ್ ಸರ್ ಜೊತೆ ವರ್ಕ್ ಮಾಡಿ ನನಗೆ. ಸೊ ನಿಮ್ಮ ಅವರ ಒಂದು ರ್ಯಾಪು ಹೇಗಿತ್ತು ಅಂತಂದರೆ ಅಂದರೆ ಮ್ಯೂಸಿಕ್ ನಡೆಯೋ ಟೈಮಲ್ಲಿ ಸೊ ನಿಮ್ಮಿಬ್ಬರ ಒಂದು ರ್ಯಾಪು ಹೇಗಿತ್ತು? ಬಿಕಾಸ್ ಅವ್ರು ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆಗಿರುವಂಥ ಮ್ಯೂಸಿಕ್ ಡೈರೆಕ್ಟರ್. ಸೊ ನೀವು ಹೊಸದಾಗಿ ಅವ್ರ ಹತ್ರ ಹೋಗ್ತೀರಾ, ಸೊ ನೀವೇನೇನು ಅವ್ರ ಹತ್ರ ಕಲ್ತ್ರಿ? ನಿಮ್ಮ ರ್ಯಾಪು ಹೇಗಿತ್ತು, ಬಾಂಧವ್ಯ ಹೇಗಿತ್ತು? ಮ್ಯಾಮ್ ನಾನು ಫಸ್ಟು ಹೋಗಿ ಮೀಟ್ ಆದಾಗ ನನಗೆ ಅಲ್ಲಿ ನಿಂತ್ಕೊಳಕ್ಕೂ ಒಂಥರ ಅಂದರೆ ಏನಂತಾರೆ, ಒಬ್ಬ ಫ್ಯಾನ್ ಹಾಕೊಂಡ್ರೆ ಯಾವ ಥರ ಇದನ್ಸುತ್ತೆ ನನಗೊಂಥರ ಆ ಥರ ಫುಲ್ಲು. ಆಮೇಲೆ ಫಸ್ಟ್ ಅವರೇ ನನಗೆ ಅಂಕಿತ್ ಭಾವ ಅಂತ ಕರೆದಿದ್ದಲ್ಲಿ, ಇನ್ಮೇಲೆ ನಿನ್ನ ಹೆಸರು ಅಂಕಿತ್ ಭಾವ, ಏನಂತೀರ ಭಾವ ಅಂತ ಈ ಥರ ಕ್ಯಾಶುವಲ್ ಆಗಿ ಸಾಂಗ್ ಹೆಂಗಿದೆ ಭಾವ, ಇದು ಹೆಂಗೆ ಅನಿಸ್ತು ಭಾವ ಅಂತ ಕ್ಯಾಶುವಲ್ ಆಗಿ ಮಾತಾಡೋ ಸ್ಟಾರ್ಟ್ ಆಯಿತು. ಅಲ್ಲಿ ಸ್ಟಾರ್ಟಿಂಗ್ ಸ್ಟುಡಿಯೋಗೆ ಹೋದಾಗ ನನಗೆ ಗೊತ್ತಿರಲಿಲ್ಲ ಇವ್ರು ಸರ್ ಯಾವ ಥರ ಇರ್ತಾರೆ, ಯಾವ ಥರ ಮಾತಾಡ್ತಾರೆ ಅಂತ. ಆನೆಸ್ಟ್ಲಿ ಅವ್ರು ಫುಲ್ಲು ಫ್ರೆಂಡ್ಲಿ. ಅವರು ಒಂಥರ ಹೆಂಗಂದ್ರೆ ಕೆಲಸ ಮಾಡೋ ಟೈಮ್ ಕೆಲಸ ಮಾಡ್ತಾ ಇರ್ತಾರೆ ಹಂಗೆ ಒಂಥರ ಏನಂದರೆ ಬಂದು ಕೆಲಸ ಮಾಡಿದ್ರೆ ಹೋದ್ರೆ ಅನ್ನೋ ಥರ ಇರಲಿಲ್ಲ. ಒಂಥರ ಈ ಥರ ಮಾಡು, ಇನ್ನೂ ಔಟ್ಪುಟ್ಸ್ ಕೊಡ್ತಿದ್ರು, ಈ ಥರ ಮಾಡು ರ್ಯಾಪ್ ಹೆಂಗಿದೆ ಇವಾಗ, ರ್ಯಾಪ್ ಇಂಡಸ್ಟ್ರಿ ಯಾವ ಥರ ಇದೆ ನಾನು ನೋಡ್ತಿದ್ದು, ತುಂಬ ಅಬ್ಸರ್ವ್ ಮಾಡ್ತಿದ್ದೀನಿ ರ್ಯಾಪ್ನ. ಈ ನಡುವೆ ಕನ್ನಡ ರ್ಯಾಪ್ ಎಲ್ಲ ತುಂಬ ಚೆನ್ನಾಗಿ ಹೋಗ್ತಿದೆ, ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಾಯಿದ್ದೀನಿ ಅಂತ ಏನೇನೋ ಔಟ್ಪುಟ್ಸ್ ಎಲ್ಲ ಕೊಡ್ತಿದ್ರು, ಇನ್ಪುಟ್ಸ್ ಕೊಡ್ತಿದ್ರು. ಸೊ ತುಂಬ ಖುಷಿ ಆಗೋದು ಅವ್ರ ಜೊತೆ ವರ್ಕ್ ಮಾಡೋದು. ಬಟ್ ಯಾವುದೋ ಒಂಥರ ಸ್ಟ್ರಿಕ್ಟಾಗಿ ಈ ಥರ ಕಟ್ಟಾಗಿ ವರ್ಕ್ ಮಾಡ್ದಂಗೆ ಇದಿಲ್ಲ, ಒಂಥರ ಫ್ರೀ ಬರ್ಡ್ ಥರ ಬಿಟ್ಬಿಟ್ಟಿದ್ರು. ಸೊ ಅದಕ್ಕೆ ಈ ಥರ ಔಟ್ಪುಟ್ ಬರೋಕ್ಕೆ ಸಾಧ್ಯ. ಆ್ಯಂಡ್ ಈ ಹಾಡಿಗೆ ನಮ್ಮ ವಿನಯ್ ರಾಜ್ಕುಮಾರ್ ಹಾಗೂ ಮೋನಿಶಾ ಅವರು ಆ್ಯಕ್ಟ್ ಮಾಡಿದ್ದಾರೆ. ಸೊ ಅವ್ರ ಬಗ್ಗೆ ಹೇಳೋದಾದ್ರೆ ಏನು ಅನಿಸುತ್ತೆ? ಅಂದರೆ ಇದಕ್ಕಿಂತ ಮುಂಚೆ ಸರ್ ವಿಜಯ್ ಸರ್ ಬರೀ ಒಂದು ಟ್ರೀಸರ್ ಥರ ಭಾವ ಅಂತ ಒಂದು ಟ್ರೀಸರ್ ಥರ ಮಾತ್ರ ಬಿಟ್ಟಿದ್ರು. ಈ ಥರ ಈ ಡೇಟಿಗೆ ಬರ್ತಿದೆ ಅಂತ ಅನೌನ್ಸ್ಮೆಂಟ್ ಮಾಡಿದ್ರಲ್ಲ. ಸೊ ಆ ಟೈಮಲ್ಲಿ ವಿನಯ್ ಸರ್ ಬಂದುಬಿಟ್ಟು ಒಂದು ಸ್ಟೋರಿ ಹಾಕಿದ್ರು, ಐ ಕಾಂಟ್ ವೇಟ್ ಫಾರ್ ದಿಸ್ ಅಂತ ಹಾಕಿದ್ರು. ನನಗೆ ನಮ್ಮ ಹುಡುಗರೆಲ್ಲ ಬಂದುಬಿಟ್ಟು ಮಚ್ಚಿ ವಿನಯ್ ಸರ್ ಬಂದ್ಬಿಟ್ಟು ವಿನಯ್ ರಾಜ್ಕುಮಾರ್ ಅವ್ರು ಬಂದುಬಿಟ್ಟು ಈ ಥರ ಹಾಕಿದಾರೋ, ಹಂಗಂದ್ರೆ ಬಿಡು ನೆಕ್ಸ್ಟ್ ಲೆವೆಲ್ ಇರುತ್ತೆ ಬಿಡು ಅದು ಇದು ಅಂತ. ಆವಾಗ ಒಂದು ದಿವಸ ಇದು ಈವೆಂಟ್ ದಿವಸ ಅನ್ಸುತ್ತೆ, ಈವೆಂಟ್ ದಿವಸ ನಾನು ಅಣ್ಣ ಮನೆ ಹತ್ರ ಹೋಗಿದ್ದೆ ಡೈರೆಕ್ಟು. ವಿಜಯ್ ಸರ್ ಮನೆ ಹತ್ರ ಹೋಗ್ಬಿಟ್ಟು ಅಲ್ಲಿಂದ ನಾವು ವಿಜಯ್ ಸರ್ ಎಲ್ಲ ಒಟ್ಟಿಗೆ ಬರೋಣ ಅಂತ ಒಂದು ಪ್ಲ್ಯಾನ್ ಮಾಡಿದ್ವಿ. ಅಲ್ಲಿಂದ ಬರಬೇಕಾದ್ರೆ ವಿನಯ್ ಸರ್ ಬಂದುಬಿಟ್ಟು ಅಲ್ಲೇ ಡೈರೆಕ್ಟ್ ಮನೆಗೆ ಬಂದಿದ್ರು. ಆಮೇಲೆ ವಿಜಯ್ ಸರ್ ಹೇಳ್ಕೊಂಡು ಅವನೇ ಸಾಂಗ್ ಮಾಡಿದ್ದು, ಅಂಕಿತ್ ಭಾವ ಇವರೇ ಅಂತ. ಆಮೇಲೆ ಅವರು ಬ್ರೋ ಸೂಪರಾಗಿ ಮಾಡಿದ್ದೀರ, ನಂಗೆ ತುಂಬ ಇಷ್ಟ ಆಯಿತು, ಸಕ್ಕದಾಗಿ ಬಂದಿದ್ದು, ನಂಗೆ ತುಂಬ ಇಷ್ಟ ಆಯಿತು ಅಂತ ಅಪ್ರಿಷಿಯೇಷನ್. ನನಗೊಂಥರ ಖುಷಿ ಮನಸ್ಸಲ್ಲಿ, ಏನು ಈ ಥರ ಎಲ್ಲ ಅಪ್ರಿಷಿಯೇಷನ್ ಬರ್ತಿದೆ ಅಂತ. ಈ ಥರ ಮಾಡಿದ್ರು. ಮತ್ತು ಮೋನಿಶಾ ಮ್ಯಾಮ್ ಹೇಳ್ಬೇಕಂದ್ರೆ ಅವರು ಸ್ಟುಡಿಯೋದೆಲ್ಲ ನಂಗೆ ಮೀಟ್ ಆಗಿದ್ರು. ವಿಜಯ್ ಸರ್ ಒಂದ್ಸರಿ ಕರೆಸಿ ಸ್ಟುಡಿಯೋದಲ್ಲಿ ಒಂದ್ಸರಿ ಮೀಟ್ ಆಗಿದ್ರು. ಸೊ ಅದು BTS ನೋಡಿರ್ಬೋದು, ಅದ್ರಲ್ಲಿ ಅವರೇ ಪಾಪ ಎಲ್ಲ ಕ್ಯಾಪ್ಚರ್ ಮಾಡಿದ್ದು. ಅವರು ತುಂಬ ಖುಷಿ ಪಟ್ಟರು, ಯಾಕೆಂದರೆ ಅವರು ನೋಡಿದಾರಲ್ಲ ಮಾತಾಡೋ ಭಾಷೆ ಅದೆಲ್ಲ ಗೊತ್ತಿದೆಯಲ್ಲ, ಒಂಥರ ಫ್ರೆಶ್ ಆಗಿದೆ, ಸೂಪರ್ ಆಗಿದೆ, ಒಳ್ಳೆ ವರ್ಕೌಟ್ ಆಗುತ್ತೆ ಇದು ಅಂತ ಹೆವಿ ಸಪೋರ್ಟ್ ಮಾಡಿದ್ರು. ನನಗೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ, ಸಕ್ಕತ್ತಾಗಿ ಬಂದಿದೆ, ಹೀಗೆ ಮಾಡಿ ನೀವು ಅಂತೆಲ್ಲ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ, ಮೋನಿಶಾ ಮ್ಯಾಮ್ ಕೂಡ. ಸೊ ನಮ್ಮ ವೀಕ್ಷಕರಿಗೋಸ್ಕರ ನಿಮ್ಮ ಒಂದು ಹಾಡಿನ ಒಂದು 4 ಝಲಕ್. ಮ್ಯಾಮ್ ಡೆಫಿನೆಟ್ಲಿ ಏ ಬಾವಾ ಬಾ ಹಿಂಗೆ ಪೇಸು ಬಾಬಾ ಬ್ಲ್ಯಾಕ್ ಶಿಪ್ ಬಾಡೂಟ ಪೀಸು ಸಿರ್ಕಿ ಸವಾಸು ಶೇಕ್ ಮಾಡ ಕುಟ್ಟೆ ಶೇಕ್ ನಕ ಉಲ್ ಲೈಫು ಬೋರ್ಡ್ ಮೊಟ್ಟೆ ಓ ಅನ್ನೋ ಮಗಳೇ
ಒಂದ್ ಕಡೆಯಿಂದ ಎಲ್ಲಾರ್ಗೂ ಕೊಡ್ತೀನಿ. ತಿಂದ್ರಕಳಿ ಇಲ್ಲೇ ಪಿಲ್ಲುಡನ ಒಕ್ಕ ಹಿಂಗ್ ನಂಬ್ರೋರೆ ನಂಬ್ರುಕೆ ವೈಕ್ರುದು ಪಕ್ಕ ನಿಕ್ರದ್ ಬೇಡ ಮಗ್ನೆ ಕಿತ್ತಾಕ್ತಿನ್ ಪುಕ್ಕ ನೋಡೋಕೆ ಏರಿಯಾದಲ್ಲಿ ನಾನೊಬ್ನೇ ಸುಕ್ಕ. ವೆರಿ ನೈಸ್ ವೆರಿ ನೈಸ್. Thank you. ಸೊ ನೀವು ಹೇಳ್ದಾಗೆ ತುಂಬಾ ಫ್ರೆಶ್ ಆಗಿದೆ. ಸೊ ಈ ತರ ವರ್ಡಿಂಗ್ಸ್ ಮೇ ಬಿ ನಾವು ಕೇಳಿರಲ್ಲ. ಸೊ ಒಂದು ಹೊಸ ಒಂದು ವರ್ಡಿಂಗ್ಸ್ ಕೊಟ್ಟು ಆಲ್ರೆಡಿ ನಮ್ಮ ಕನ್ನಡ ಜನತೆಗೆ ತುಂಬಾ ಹತ್ರ ಆಗ್ತಾ ಇದೆ. ಸೊ ನಿಮ್ಮ ಒಂದು ಜರ್ನಿ ಹೀಗೆ ಮುಂದುವರಿ, ಇನ್ನು ನಮ್ಮ ಸಿನಿಮಾ ರಂಗದಲ್ಲಿ ಸಾಕಷ್ಟು ಹಾಡುಗಳು ಕೊಡ್ಲಿ ಅಂತ ನಾವು ನಮ್ಮ ಕಡೆಯಿಂದ ಪ್ರೇ ಮಾಡ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.